ಕಾಂಗ್ರೆಸ್ ಪಾರ್ಟಿ ಶುಡ್ ಹ್ಯಾವ್ ಎ ಲೀಗಲ್ ಬ್ಯಾಂಕ್. ಲೀಗಲ್ ಬ್ಯಾಂಕ್ ಅಂತಂದರೆ ಡೆಲ್ಲಿಲಲ್ಲ, ಇಲ್ಲ KPCC ಅಲ್ಲ, ಪ್ರತಿಯೊಂದು ಅಸೆಂಬ್ಲಿ ಸೆಗ್ಮೆಂಟಲ್ಲೂ ಕೂಡ ಒಂದು ಲೀಗಲ್ ಬ್ಯಾಂಕ್ ಇರಬೇಕು ಅನ್ನೋದನ್ನು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಲೀಗಲ್ ಬ್ಯಾಂಕ್ ಅದನ್ನು ನಾನು ನಮ್ಮ ಧನಂಜಯಂಗೆ ಹೇಳಿದ್ದೀನಿ. 6 ತಿಂಗಳು ಟೈಮ್ ಕೊಟ್ಟಿದ್ದೀನಿ. 6 ತಿಂಗಳೊಳಗೆ ಎಲ್ಲ 224 ಕ್ಷೇತ್ರದಲ್ಲಿ ಕನಿಷ್ಠ 10 ಜನ ಅಡ್ವೊಕೇಟ್ಸು, ನಮ್ಮ ಕಾಂಗ್ರೆಸ್ ಪಕ್ಷದ ವಾರಿಯರು, ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನ ರಕ್ಷಣೆ ಮಾಡಲಿಕ್ಕೆ, ಕಾಂಗ್ರೆಸ್ ಪಕ್ಷದ ಆಚಾರ ವಿಚಾರಗಳನ್ನು ರಕ್ಷಣೆ ಮಾಡಲಿಕ್ಕೆ ನೀವು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಒಂದು ಸಮಿತಿಯನ್ನು ರಚನೆ ಮಾಡಿ ನೀವು ಆ ಕಮಿಟಿನ ನೀವು ಫಾರ್ಮೇಷನ್ ಮಾಡಬೇಕು. ಮುಂದಿನ ದಿನದಲ್ಲಿ ಸ್ಟೇಟ್ ಲೆವೆಲ್ ಅಸೋಸಿಯೇಷನ್ಗೆ ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಗಳು ನಮ್ಮ ಈ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ನಿಂತ್ಕೊಂಡು ಗೆಲ್ಲೋಷ್ಟು ಶಕ್ತಿ. ಏಕೆಂದರೆ ಈ ಸಂವಿಧಾನ ಅವ್ರು ಏನೇ ವಾದ ಮಾಡಿದ್ರು, ಈ ಸಂವಿಧಾನ ಪುಸ್ತಕನೇ ಇಟ್ಕೊಂಡು ವಾದ ಮಾಡೋದು, ಸಂವಿಧಾನದ ಸೆಕ್ಷನ್ನೇ ಇಟ್ಕೊಂಡು ವಾದ ಮಾಡೋದು, ಭಾರತದ ಧ್ವಜನೇ ಇಟ್ಕೊಂಡು ವಾದ ಮಾಡೋದು, ರಾಷ್ಟ್ರಗೀತೆ ಮೇಲೇ ನಾವು ನಮ್ಮ ಅಂತ್ಯವನ್ನು ಮಾಡೋದು, ಇವೆಲ್ಲ ಇದರ ಕೊಟ್ಟದ್ದು ಕಾಂಗ್ರೆಸ್ ಪಕ್ಷ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕಾಂಗ್ರೆಸ್ ಶಕ್ತಿನೇ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸನೇ ಈ ದೇಶದ ಇತಿಹಾಸ ಅಂಥೇಳಿ. ಹಂಗೆ ಇವತ್ತು ಅದನ್ನೆಲ್ಲ ಉಳಿಸ್ಕೊಳ್ಳಿಕ್ಕೆ ನಾವು ನಮ್ಮ ಕೆಳಗಡೆಯಿಂದ ಇದನ್ನು ಕೇಡರ್ ಬೇಸ್ಡ್ ನಮ್ಮ ಲೀಗಲ್ ಟೀಮ್ನ ಮಾಡಬೇಕು ಅಂತೇಳಿ ಧನಂಜಯ ಅವರಿಗೆ ಹೇಳಿದ್ದೇನೆ. ಈ ಮಧ್ಯದಲ್ಲಿ ಪೊನ್ನಣ್ಣವರು ಬಂದರು, ಅವರಿಗೆ ಗುರ್ಸಿ ಬೇಕಾದಷ್ಟು ಪೊನ್ನಣ್ಣವ್ರು ಆಯ್ಕೆ ಮಾಡಬೇಕಾದ್ರೆ ನನ್ನ ಹತ್ರ ಬೇಕಾದಷ್ಟು ದೊಡ್ಡ ಜಗಳ ವಾದ. ಅವ್ರ ತಂದೆ RSS ಅದು ಅಲ್ಲಿದ್ದರು, BJPಲಿದ್ದರು, ನೀವು ಹಿಂಗೆ ಮಾಡ್ತಾಯಿರಿ ಅಂತ. ಸರಿ, ಅವ್ರ ತಂದೆ RSS ಇದ್ದಪ್ಪ, ಇಡೀ ದೇಶನೇ ಕಾಂಗ್ರೆಸ್ ಪಾರ್ಟಿ ಇತ್ತು, ದೇಶನೇ ಕಾಂಗ್ರೆಸ್ ಪಾರ್ಟಿ ಇತ್ತು. ಈಗೆಲ್ಲ ಡಿಫ್ರೆಂಟ್ ಪಾರ್ಟಿಗೆ ಹೋಗಿದ್ದಾರೆ. ಕೊನೆಗೆ ಅವ್ರ ತಂದೆ ಎಲ್ಲಿ ಕಾಂಗ್ರೆಸ್ಸಲ್ಲೇ ಇದ್ಕೊಂಡು ತಿರ್ಗಾ ಬಂದು ಎಲ್ಲ ಮಾಡೋದು. ಸುಮ್ಮನೆ ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ದೇ ಬಿಲೀವ್ ಇನ್ ಕಾಂಗ್ರೆಸ್ ಐಡಿಯಾಲಜಿ ಅಂತೇಳಿ ನಮ್ಮೆಲ್ಲ ಕೆಲಸಗಳೆಲ್ಲ ಅವರೇ ನೋಡ್ತಾ ಇದ್ದಾರೆ. ಕೋರ್ಟ್ ಕಚೇರಿದೆಲ್ಲ ಅವ್ರಿಗೆ ಮಾಡ್ತಾ ಇದ್ದಾರೆ ಅಂತೇಳಿ ಮಾಡ್ದೋ. ಈ ವಾಸ್ ವೆರಿ ಸಕ್ಸಸ್ಫುಲ್. ನಮ್ಮ ವಿರಾಜಪೇಟೆಗೆ ಹೋಗಿ ಎಲ್ಲ ಜನರ ವಿಶ್ವಾಸಕ್ಕೆ ತೆಗೆದುಕೊಂಡು, ಈ ಮಧ್ಯದಲ್ಲಿ ನನಗೊಬ್ಬ BJP ಲೀಡ್ರು ಫೋನ್ ಮಾಡಿದ್ರು. ಒಬ್ಬರು, ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಇಸ್ ನೇಮ್, ಒಬ್ಬ ಮಿನಿಸ್ಟ್ರು ಆಗಿರೋರು, ಬೇರೆ ಸ್ಥಾನದಲ್ಲಿರೋರು, ದೊಡ್ಡ ಸ್ಥಾನದಲ್ಲಿರೋರು. DK ಒಂದು ಸಹಾಯ ಮಾಡೋಕ್ಕಾಗ್ತದ ಏನು ಅಂತಂದೆ. ಆ ಪೊನ್ನಣ್ಣನ ಮಾತ್ರ ಟಿಕೆಟ್ ಕೊಡ್ಬೇಡ ಅಂತ ಹೇಳೋದು ನನಗೆ. ಆಯ್ತು ಅಂತ ಹೇಳಿದ್ರು ನನಗೆ. ಆಯಿತು, ನಿಮ್ಮ ಸಜೆಷನ್ನು ನನಗೆ ಸ್ಟ್ರೆಂತ್ ಕೊಟ್ಟಿದೆ ಇನ್ನ ಅಂಥೇಳಿ ಅವ್ರಿಗೆ ನಾನು ಕೊಟ್ಟಿದ್ದೆ. ಈಸ್ ಅಡ್ವೈಸಿಂಗ್ ದಿ ಗೌರ್ಮೆಂಟ್. ಪಾಪ ಕೆಲಸ, ಲೀಗಲ್ ಕೆಲಸ ಎಲ್ಲ ಬಿಟ್ಬಿಟ್ಟು ಪಾರ್ಟಿ ಕೆಲಸ ಮಾಡ್ದಂಗೆ ಚೀಫ್ ಮಿನಿಸ್ಟರ್ಗೆ ಈಗ ಅಡ್ವೈಸ್ ಮಾಡ್ತಾ ಇದ್ದಾರೆ. ಈಗ ಲೀಗಲ್ಗೆ ಏನು ಫೀಸ್ ಲೆಕ್ಕ ಹಾಕ್ಕೊಂಡ್ರೆ ಇನ್ನೂ ಜಾಸ್ತಿ ಸಂಪಾದನೆ ಮಾಡ್ತಿದ್ರು CM ಅಡ್ವೈಸರ್ಕಿನ್ನ. ಬಟ್ ಗೌರ್ಮೆಂಟ್ಗೆ ಅಡ್ವೈಸ್ ಮಾಡಿ ಬೇಕಾದಷ್ಟು ಸಂಕಟಗಳಿಂದ ನಮ್ಮ ಸರ್ಕಾರಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ದಟ್. ಸೊ ಹಿಂಗೆ ಈ ಸಂವಾದ ಇದಕ್ಕೆ ಸಂವಿಧಾನಕ್ಕೆ ನಾವೆಲ್ಲ ಗೌರವ ಕೊಡಲಿಕ್ಕೆ ನಾವು ಸೇರಿದ್ದೇವೆ. ಆಚಾರ ವಿಚಾರಗಳನ್ನು ನಾವೆಲ್ಲ ಕೂಡ ಚರ್ಚೆ ಮಾಡಿಕೊಂಡು ಇವತ್ತು ನಮ್ಮಲ್ಲಿ ಉಳಿಸ್ಕೊಳ್ಬೇಕು. ಈಗ ಚಂದ್ರಶೇಖರ್ ಅವ್ರದ್ದು ವಾದ ಇದೆ, ನೀವು ನಮ್ಮಲ್ಲಿ ತಪ್ಪುಗಳಾಗಿದೆ. ನಮ್ಮ GC ಚಂದ್ರಶೇಖರ್ ಹೇಳ್ತಾ ಇದ್ರು ನಮ್ಮ ಲೀಗಲ್ ಟೀಮ್ ಅಂತೇಳಿ. ಲೀಗಲ್ ಟೀಮು ನಾನೀಗ ನೋಡ್ತಾ ಇದ್ದೀನಲ್ಲ, ನನ್ನ ಇಲಾಖೆಯಲ್ಲೇ ಮೊನ್ನೆ ತಾನೇ ಒಂದು ರಿವ್ಯೂ ಮಾಡಿದೆ. ಸುಮಾರು 60,000 ಕೇಸ್ ಇದೆ. ಐ ಆಮ್ ರೆಡಿ ಟು ಅಕಮಡೇಟ್. ಎಲ್ಲ ಕಡೆನೂ ಕೂಡ ಎಲ್ಲೆಲ್ಲಿ ಬೇಕೋ, ಯಾವ ಇದಕ್ಕೆ ಬೇಕೋ ಜಲ್ಲಿಲಿ ಮಾಡ್ತೀವಿ.